ಈಗ ನಾನು ಧರ್ಮಸ್ಥಳ, ದಕ್ಷಿಣ ಕಾಶಿ, ಅದರ ಸಲುವಾಗಿಯೇ ಜನ ಇಲ್ಲಿ ಮುಳುಗಿ ಸಾಯೋದಕ್ಕೆ, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ ಅನ್ನುವಂತಹ ಒಂದು ಸುಳ್ಳು ಗೊಡ್ಡು ವಾದದ ಬಗ್ಗೆ ಬರ್ತಾ ಇದ್ದೀನಿ. ನೋಡಿ, ಗಂಗಾ ನದಿಗೆ ಪ್ರತಿನಿತ್ಯ ಕಾಶಿಗೆ ವಿಶ್ವನಾಥ ದೇವಸ್ಥಾನಕ್ಕೆ ಹೊಂದಿಕೊಂಡಂತಹ ಅಸ್ಸಿ ಘಾಟ್ ಮತ್ತು ದಶಾಶ್ವಮೇಧ ಘಾಟ್ನಲ್ಲಿ, 2 ಘಾಟ್ನಲ್ಲಿ ಪ್ರತಿನಿತ್ಯ 2 ಬಾರಿ ಗಂಗಾ ನದಿಗೆ ಆರತಿ ಮಾಡಿ ಪೂಜೆ ಮಾಡ್ತಾರೆ. ಯಾಕಂತ ಹೇಳಿದರೆ ಅದೊಂದು ಪವಿತ್ರ ಭಾವನೆ. ಗಂಗೆ ಅಂದರೆ ಅದು ಪವಿತ್ರ ಮತ್ತು ಶಿವನಿಗೆ ಬಹಳ ಪ್ರೀತಿ ಪಾತ್ರ. ಶಿವನಿಗೆ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಗಂಗಾ ನದಿಗೂ ಕೂಡ ಆರತಿಯನ್ನು ಮಾಡಬೇಕು ಅನ್ನುವಂತಹ ಒಂದು ಪುರಾತನ ಕಾಲದಿಂದಲೂ ಕೂಡ ಬಂದಂತಹ, ಗಂಗೆ ಹುಟ್ಟಿದ ಮತ್ತು ಶಿವನ ಸಂಪ್ರದಾಯದಲ್ಲಿ ಈ ಒಂದು ಪ್ರತೀತಿ ನಡ್ಕೊಂಡು ಬರ್ತಾ ಇದೆ. ಎಲ್ಲೆಲ್ಲಿ ಶಿವನ ದೇವಸ್ಥಾನ ಇರ್ತದೆ ಅಲ್ಲಿ ಗಂಗೆಗೂ ಕೂಡ ಪೂಜೆ ಮಾಡುವಂಥದ್ದು ಪದ್ಧತಿ. ಆದರೆ ಏನು ಇವರು ಹೇಳ್ತಾರಲ್ಲ, ಧರ್ಮಸ್ಥಳ ಅಂತ ಹೇಳಿದರೆ ದಕ್ಷಿಣ ಕಾಶಿ, ಹೀಗಾಗಿ ಇಲ್ಲಿ ಸಾಯೋದಕ್ಕೆ ಬರ್ತಾರೆ ಅಂತ ಹೇಳ್ತಾರಲ್ಲ, ನೇತ್ರಾವತಿ ನದಿ ಧರ್ಮಸ್ಥಳಕ್ಕೆ ಹೊಂದ್ಕೊಂಡಿದೆ. ಅಲ್ಲಿ ಯಾವಾಗಾದರೂ ಯಾರಾದರೂ ಕೂಡ ನೇತ್ರಾವತಿ ನದಿ ಅಂತ ಹೇಳಿದರೆ, ನೀರು ಅಂತ ಹೇಳಿದರೆ ಹಿಂದೂ ಧರ್ಮದ ಪ್ರಕಾರ ಅದು ಗಂಗೆನೇ. ಅಲ್ಲಿ ಯಾವತ್ತಾದರೂ ಕೂಡ ನೇತ್ರಾವತಿ ನದಿಗೆ ಆರತಿ ಮಾಡುವಂಥ ಸಂಪ್ರದಾಯವನ್ನು ನೀವು ನೋಡಿದ್ದೀರಾ? ವರ್ಷಕ್ಕೆ 1 ಸಾರಿ, ದಿನಕ್ಕೆ 2 ಸಾರಿ ಮಾಡ್ತಾರೆ. ಅಲ್ಲಿ ವರ್ಷಕ್ಕೆ 1 ಸಾರಿ ಏನಾದರೂ ಗಂಗಾ ಆರತಿ ಮಾಡುವಂಥ ಪ್ರತೀತಿ ಸಾರ್ವಜನಿಕವಾಗಿ ಮಾಡುವಂಥ ಪ್ರತೀತಿ ಏನಾದರೂ ಇದೆಯಾ? ನೋಡಿದ್ದೀರಾ? ಇಲ್ಲ. ದೇವಸ್ಥಾನದ ಒಳಗಡೆ ಶಿವನಿಗೆ ಸಾರ್ವಜನಿಕವಾಗಿ ಆರತಿ, ಧೂಪಾರತಿ, ಭಜನೆ, ಸಾರ್ವಜನಿಕವಾಗಿ ಭಜನೆ ಮಾಡೋದು ನೋಡಿದ್ದೀರಾ? ಇಲ್ಲ. ಬೇರೆ ಕಡೆ ಎಲ್ಲ ಊರು ತುಂಬ ಭಜನಾ ಕಮ್ಮಟ, ಆರತಿ ಅಂತ ಮಾಡಿ ಆರತಿಯಲ್ಲಿ ದುಡ್ಡು ಎತ್ತುತ್ತಾರೆ, ಆ ಕೆಲಸ ಮಾಡ್ತಾರೆ ಧರ್ಮೋದ್ಯಮಿಗಳು. ಆದರೆ ನೇತ್ರಾವತಿಯ ದಡದಲ್ಲಿ ಇಲ್ಲಿ ಏನು ಗಂಗಾರತಿ ನಡೀತಾ ಇದೆ, ತಾವು ನೋಡ್ತಾ ಇದ್ದೀರಿ. ನೋಡಿ, ಜಯಘೋಷ, ಹರ ಹರ ಮಹಾದೇವ, ಹರ ಹರ ಗಂಗೆ ಅನ್ನುವಂಥ ಜಯಘೋಷವನ್ನು ನೀವು ನೋಡ್ತಾ ಇದ್ದೀರಿ. ಈ ಥರ ಪದ್ಧತಿಯನ್ನು ನೀವು ಯಾರಾದರೂ ಕೂಡ ನೇತ್ರಾವತಿ ದಡದಲ್ಲಿ ಧರ್ಮೋದ್ಯಮಿಗಳು ಮಾಡಿದಾರ? ಏನು ಮಾಡ್ತಾರೆ ಅಂತ ಹೇಳಿದರೆ, ಅಯ್ಯಪ್ಪ ಮಾಲಾಧಾರಿಗಳು ಏನು ಆ ಮಾಲೆಯನ್ನು ಅಲ್ಲಿ ಬಿಟ್ಟು ಹೋಗ್ತಾರೆ, ಆ ಮಾಲೆಯನ್ನು ಕೋಟಿಗಟ್ಟಲೆ ದುಡ್ಡಿಗೆ ಹರಾಜು ಹಾಕ್ತಾರೆ, ನಿಲಾವ್ ಮಾಡ್ತಾರೆ. ಈಲಮ್ ಅಂತಾರೆ, ಅದಕ್ಕೆ ಈಲಮ್ ಮಾಡ್ತಾರೆ. ಆನಂತರ ತೆಂಗಿನಕಾಯಿಯನ್ನು ಅಲ್ಲಿ ಇಟ್ಟು ಹೋಗಿದ್ದನ್ನು ಅದನ್ನು ಕೂಡ ನೇತ್ರಾವತಿ ದಂಡಿಯಲ್ಲಿ ಹಾಕಿದ್ದನ್ನು ಕಲೆಕ್ಟ್ ಮಾಡಿಕೊಂಡು ಒನ್ಸ್ ಅಗೇನ್ ಇದು ಪವಿತ್ರವಾದಂಥ ಕಾಯಿ. ಮಾಲಾಧಾರಿಗಳು ಬಿಟ್ಟು ಹೋದಂಥ ಬಟ್ಟೆಯನ್ನು, ಬನೀನ್ ಇರ್ಬೋದು, ಅಂಡರ್ವೇರ್ ಇರ್ಬೋದು, ಮಾಲೆ ಇರ್ಬೋದು, ಇವತ್ತು ಪವಿತ್ರ ಬನಿಯನ್ನು, ಪವಿತ್ರ ಅಂಡರ್ವೇರ್ ಅಂತ ಹೇಳ್ಕೊಂಡು ಅದನ್ನು ಏನು ಮಾಡ್ತಾರೆ, ಲೀಲಾವ್ ಮಾಡ್ತಾರೆ, ಕೋಟಿಗಟ್ಟಲೆ ದುಡ್ಡನ್ನು ಬಾಚ್ಕೊಳ್ತಾರೆ. ಆದರೆ ಇಲ್ಲಿ ನೋಡಿ, ಇಲ್ಲಿ ಲಕ್ಷಾಂತರ ಜನ ಹೇಗೆ ಸೇರಿ ಒಟ್ಟಾಗಿ ಹರ ಹರ ಮಹಾದೇವ, ಹರ ಹರ ಗಂಗೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಆರತಿ ಮಾಡುವಂಥ ಪದ್ಧತಿನೇ ಅಲ್ಲಿ ಇಲ್ಲ. ಅವ್ರು ಏನಂತ ಹೇಳಿದರೆ, ತಾವು ಮಾಡಿದಂತಹ ಪಾಪಕೃತ್ಯಗಳನ್ನು ಅದರಿಂದ ಪಾರಾಗೋದಕ್ಕೆ ಗಂಗಾ ನದಿಯ ಹೆಸರನ್ನು, ಪವಿತ್ರವಾದಂತಹ ಕಾಶಿಯ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ನಾನು ಒಂದು ಮಾತು ಕೇಳ್ತಾ ಇದ್ದೇನೆ ಎಲ್ರಿಗೂ, ಯಾವಾಗ ತಮ್ಮ ಮೇಲೆ ಅನೇಕ ಶವಗಳನ್ನು ಅಕ್ರಮವಾಗಿ ಹೂತು ಹಾಕಿದಂತಹ ಆರೋಪ ಬರ್ತದೆ, ಆನಂತರ ಸೌಜನ್ಯ ಪ್ರಕರಣ, ವೇದವಲ್ಲಿ ಪ್ರಕರಣ, ಆನೆ ಮಾವುತ ಪ್ರಕರಣ, ಪದ್ಮಲತಾ ಪ್ರಕರಣದ ಬಗ್ಗೆ ಧ್ವನಿ ಎತ್ತುತ್ತಾರೆ, ಅವಾಗ ಇದು ದೇವಸ್ಥಾನಕ್ಕೆ ಅಪಮಾನ ಅಂತ ಹೇಳ್ತಾರೆ. ಆದರೆ ಅವರ ಮೇಲೆ ಬಂದಂತಹ ಅತ್ಯಾಚಾರ, ಕೊಲೆಯ ಆರೋಪಗಳು ಬಂದಾಗ ಕಾಶಿ ಕ್ಷೇತ್ರದ ಹೆಸರನ್ನು ಹೇಳಿಕೊಂಡು ಕಾಶಿಯಲ್ಲಿ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ಸುಳ್ಳು ಗೊಡ್ಡುವಾದವನ್ನು ಹರಿಬಿಟ್ಟು ಅದರಿಂದ ತಾವು ಪರಾರಿಯಾಗೋದಕ್ಕೆ ನೋಡ್ಕೊಳ್ತಾ ಇದ್ದಾರಲ್ಲ, ಪ್ಯಾಚಪ್ ಕವರಪ್ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದು ಹಿಂದೂ ದೇವಸ್ಥಾನಕ್ಕೆ, ಹಿಂದೂ ಸಂಪ್ರದಾಯಕ್ಕೆ, ಕಾಶಿ ವಿಶ್ವನಾಥನಿಗೆ, ಪುಣ್ಯಕ್ಷೇತ್ರಕ್ಕೆ ಮಾಡ್ತಕ್ಕಂತಹ ಅಪಮಾನ ಅಲ್ವಾ? ಗಂಗಾ ಮಾತೆಗೆ ಮಾಡ್ತಕ್ಕಂತಹ ಅವಮಾನವಲ್ವಾ? ಯಾಕಂತ ಹೇಳಿದರೆ ಇಲ್ಲಿ 3 ದಿನದಿಂದ ನಾನು ಪ್ರತಿಯೊಬ್ಬರಿಗೂ ಕೇಳ್ತಾ ಇದ್ದೀನಿ, ಮೋಕ್ಷ ಸಿಗಬೇಕು ಅಂತ ಹೇಳಿ ಏನಾದರೂ ಇಲ್ಲಿ ಗಂಗಾ ನದಿಯಲ್ಲಿ ಯಾರಾದರೂ ಮುಳುಗಿ ಸಾಯ್ತಾರಾ ಅಂತ ಕೇಳಿದರೆ ಎಲ್ಲರೂ ಕೂಡ ಇದು ತಪ್ಪು ಭಾವನೆ ಅಂತಲೇ ಹೇಳಿದ್ದಾರೆ. ಇವತ್ತು ನಾನು ಮುಕ್ತಿಧಾಮಕ್ಕೂ ಕೂಡ ಹೋಗಿದ್ದೆ ಬೆಳಗ್ಗೆ, ಮುಕ್ತಿ ಭವನ, ಅಲ್ಲಿ ಇದುವರೆಗೂ ಕೂಡ 58,000 ಜನ ಬಂದು ಕೊನೆಯ ಉಸಿರೆಳೆದಿದ್ದಾರೆ. ನೈಸರ್ಗಿಕವಾಗಿ ನ್ಯಾಚುರಲ್ ಡೆತ್, ಕೊನೆಯ ಜೀವನದ ಮರಣದ ಹಂತದಲ್ಲಿ ಇರೋರು ಬಂದು ಇಚ್ಛಾ ಮರಣವನ್ನು ಹೊಂದಿದ್ದಾರೆ ಹೊರತು 58,000 ಜನ. ಮುಕ್ತಿಧಾಮ, ಮುಕ್ತಿ ಭವನ, ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ವಿವರವಾಗಿ ಹೇಳ್ತೇನೆ. ಅವ್ರ ಜೊತೆಗೂ ಕೂಡ ಮಾತಾಡ್ತಾ ಇದ್ದೀನಿ, ಅದರ ಬಗ್ಗೆ ಸವಿವರವಾಗಿ ಹೇಳ್ತೇನೆ. ಅವರು ಕೂಡ ಹೇಳೋದು, ಪ್ರತಿಯೊಬ್ಬರು ಹೇಳೋದು, ಇಲ್ಲಿ ಗಂಗಾ ನದಿಯಲ್ಲಿ ಮುಳುಗಿ ಸಾಯೋದಕ್ಕೆ, ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಯಾರೂ ಬರುವುದಿಲ್ಲ. ಅಕಸ್ಮಾತ್ ಯಾರಾದರೂ ಹಾಗೆ ಖಿನ್ನತೆಯಿಂದ ಸಾಯ್ತಾರೆ ಅಂತ ಹೇಳಿದರೆ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ, ಅವರ ಆತ್ಮ ಸುತ್ತಾಡ್ತಾ ಇರ್ತದೆ. ಇದು ತಪ್ಪು ಕಲ್ಪನೆ. ಯಾರಾದರೂ ಈ ರೀತಿ ಗಂಗಾ ಮಾತೆ ಹೆಸರನ್ನು ದುರುಪಯೋಗ ಪಡ್ಕೊಂಡ್ರೆ ಅದು ತಪ್ಪು. ಅವ್ರನ್ನ ಹಿಡಿದು ಮೊದಲು
ಶಿಕ್ಷೆಗೆ ಒಳಪಡಿಸಬೇಕು ಅಂತಲೂ ಕೂಡ ಹೇಳಿದ್ದಾರೆ. ರಾಮ್ ತೆರಿ ಗಂಗಾ ಮೈಲಿಯಲ್ಲಿ ಒಂದು ಪ್ರಸಿದ್ಧವಾದಂಥ ಹಾಡಿದೆ. ಅದರಲ್ಲಿ ಗಂಗಾ ಮಾತನೇ ಹೇಳ್ತಾಳೆ, ಮಾನು ತೋಮೆ ಗಂಗಾ ಮಾಹು ನ ಮಾನು ತೋ ಬೆಹತಾ ಪಾನಿ. ನೀವು ನನ್ನನ್ನು ನಂಬಿದರೆ ನಾನು ನಿಮಗೆ ಗಂಗಾ ಮಾತೆ, ತಾಯಿ ನಾನು ನಿಮಗೆ. ಇಲ್ಲ ಅಂತ ಹೇಳಿದರೆ ಹರಿಯೋ ನದಿ, ನನ್ನ ಪಾಡಿಗೆ ನಾನು ಹರ್ಕೊಂಡು ಹೋಗ್ತೀನಿ, ನಾನು ಯಾರನ್ನೂ ಕೇಳೋದಿಲ್ಲ. ನೀವು ಯಾಕೆ ಪೂಜೆ ಮಾಡಿದಿರಿ ಬಿಟ್ರಿ, ಇಲ್ಲ ನಾನು ಏನೂ ಕೇಳೋದಿಲ್ಲ, ನಾನು ಹರಿತಾ ಹೋಗ್ತಿದ್ದೀನಿ, ಕೋಟ್ಯಾಂತರ ಜೀವಗಳಿಗೆ ನೀರು ಉಣಿಸ್ತಾ ಹೋಗ್ತೀನಿ. ಆದರೆ ನನ್ನ ಹೆಸರನ್ನು, ನನ್ನಲ್ಲಿ ನೀವು ಮುಳುಗಿದರೆ ನಿಮ್ಮ ಪಾಪ ಬಗೆಹರಿತದೆ, ಏನೋ ಪಾಪನಾಶ ಆಗ್ತದೆ ಅಂಥೇಳಿ ನೀವು ಪಾಪ ಮಾಡಿ ಇಲ್ಲಿ ಬಂದು ಮುಳುಗಿ ನನ್ನ ಹೆಸರನ್ನು ಹಾಳು ಮಾಡಬೇಡಿ, ನನ್ನ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ಬೇಡಿ ಅಂಥೇಳಿ ಆ ಒಂದು ಪ್ರಸಿದ್ಧವಾದಂಥ ಹಾಡು ಮಾನು ತುಮೆ ಗಂಗಾ ಮಾಹು ನ ಮಾನು ತೋ ಬೆಹತಾ ಪಾನಿ. ಇದೇ ಮಾತು ಧರ್ಮಸ್ಥಳದ ಧರ್ಮೋದ್ಯಮಿಗಳಿಗೆ ಅಕ್ಷರಶಃ ಅನ್ವಯ ಆಗುತ್ತೆ. ಅವರು ಮಾಡಿದಂಥ ಪಾಪ ಕೃತ್ಯಗಳಿಂದ ಪಾರಾಗೋದಕ್ಕೆ ಗಂಗಾ ನದಿಯ ಹೆಸರನ್ನು, ಪವಿತ್ರ ಗಂಗಾ ನದಿಯ ಹೆಸರನ್ನು, ಪವಿತ್ರ ಕಾಶಿಯ ಹೆಸರನ್ನು ಉಪಯೋಗಿಸ್ಕೋಬಾರ್ದು. ಇದ್ರ ಬಗ್ಗೆ ತಾವೇನಂತ ಹೇಳ್ತೀರಿ? ತಾವು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿ. ದಯವಿಟ್ಟು ಈ ನೂರಾರು ಅತ್ಯಾಚಾರ ಕೊಲೆ ಮಾಡಿದಂಥ ಧರ್ಮೋದ್ಯಮಿಗಳನ್ನು ನಾವು ಪ್ರಶ್ನೆ ಮಾಡೋಣ. ಜಯ ಸಿಗುವವರೆಗೆ ನಾವು ಆಂದೋಲನವನ್ನು ಮಾಡೋಣ, ಜನಜಾಗೃತಿ ಕೆಲಸವನ್ನು ಮಾಡೋಣ ಅಂತ ಹೇಳಿ ಈ ಗಂಗಾ ನದಿಯ ದಂಡೆಯ ಮೇಲೆ ಹಸ್ಸಿ ಘಾಟ್ನಿಂದ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿಯೂ ಕೂಡ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ನೂರಾರು ಹೆಣ್ಣು ಮಕ್ಕಳಿಗೆ, ನೂರಾರು ಜನರಿಗೆ ಆದಂಥ ಕೊಲೆ, ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.